ಇದು ಇಷ್ಟಕ್ಕೆ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಅದೇ ಜಿಟಿ ಮಾಲ್ ಎದುರು ರೈತ ಸಂಘಟನೆಗಳು ಪ್ರತಿಭಟನೆಗಿಳಿದಿವೆ. ಜಿಟಿ ಮಾಲ್ನಲ್ಲಿ ರೈತನಿಗೆ ಅಪಮಾನ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಟಿ ಮಾಲ್ ಮುತ್ತಿಗೆಗೆ ರೈತ ಸಂಘಟನೆಗಳು ಪ್ರಯತ್ನವನ್ನ ಪಟ್ಟಿವೆ. ಮಾಲ್ ಮುಂದೆ ಹಸಿರು ಶಾಲು ಧರಿಸಿ ಮುತ್ತಿಗೆಗೆ ಪ್ರಯತ್ನ ಪಟ್ಟಿದ್ದಾರೆ ರೈತರು. ನಿನ್ನೆ ಕನ್ನಡಪರ ಸಂಘಟನೆಗಳು ಬಂದಿದ್ರು, ಇವತ್ತು ರೈತ ಸಂಘಟನೆಗಳು ಮುಂದಾಗ್ತಾ ಇದೆ. ರೈತರನ್ನ ಇದೀಗ ವಶಕ್ಕೆ ಪಡೆಯೋಕ್ಕೂ ಕೂಡ ಮುಂದಾಗಿದ್ದಾರೆ. ಅಂದ್ರೆ ಕ್ಲೋಸ್ ಮಾಡ್ತಾ ಇದ್ದಾರೆ ಒಂದ್ ಕಡೆ, ಮಗದೊಂದು ಕಡೆ ರೈತಪರ ಸಂಘಟನೆಗಳು ರೈತರಿಗೆ ಮಾಡಿದಂತಹ ಅಪಮಾನ, ಅಂದ್ರೆ ಇಡೀ ದೇಶಕ್ಕೆ ಮಾಡಿದಂತಹ ಅಪಮಾನ, ಇಂಥದ್ದು ಮತ್ತೆ ಮರುಕಳಿಸಬಾರದು ಅಂತ ಮಾಲ್ನ ವಿರುದ್ಧ ಧಿಕ್ಕಾರಗಳನ್ನ ಘೋಷಣೆಗಳನ್ನ ಕೂಗೋದ್ರ ಮುಖಾಂತರ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟಿದ್ದಾರೆ. ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಸೊ ಜಿಟಿ ಮಾಲ್ನಲ್ಲಿ ಪಂಚೆ ಹಾಕೊಂಡು ಆ ವ್ಯಕ್ತಿ ಹಾವೇರಿಯ ಫಕೀರಪ್ಪ ಬಂದಿದ್ರು ಅನ್ನೋ ಕಾರಣಕ್ಕೆ ಆತನನ್ನ ಒಳಗೆ ಬಿಡ್ಲಿಲ್ಲ. ಅದರ ಪರಿಣಾಮ ಎಷ್ಟರ ಮಟ್ಟಿಗೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ನೋಡಿ. ನೆನ್ನೆ ಕನ್ನಡಪರ ಸಂಘಟನೆಗಳೆಲ್ಲವೂ ಕೂಡ ಪ್ರತಿಭಟನೆ ಮಾಡಿದ್ವು. ಈಗ 1 ವಾರಗಳ ಕಾಲ ಮಾಲ್ ಕ್ಲೋಸ್ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಲೋಕೇಶ್, ಸದ್ಯ ಮಾಲ್ನ ಮುಂದಿನ ಚಿತ್ರಣ ಹೇಗಿದೆ ಅಂತ ವಿವರಿಸಿ. ಜೊತೆಗೆ ನೀವು ಕಮಿಷನರ್ ಜೊತೆ ಕೂಡ ಮಾತಾಡ್ತಾ ಇದ್ರಿ, 1 ವಾರಗಳ ಕಾಲ ಮಾಲ್ನ ಕ್ಲೋಸ್ ಮಾಡ್ತಾರೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿ ಏನ್ ಸಿಗ್ಬೋದು ಸದ್ಯಕ್ಕೆ ನಮ್ಗೆ? ವಿದ್ಯಾ, ಮೊದಲನೇದಾಗಿ ತಾವು ಮಾಲ್ನ ಮುಂದಿನ ಚಿತ್ರಣ ಹೇಗಿದೆ ಅಂತ ತಿಳಿಸಿ ಅಂತ ಹೇಳಿದ್ರೆ, ಈಗಾಗಲೇ ಮಾಲ್ ಮುಂಭಾಗ 50ಕ್ಕೂ ಹೆಚ್ಚು ಜನರ ಪೊಲೀಸರನ್ನು ನಿಯೋಜನೆ ಮಾಡಿ ಒಂದು KSRP ತುಕಡಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ರೈತ ಸಂಘಟನೆಯವರು ಕೂಡ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಈಗ ರೈತನಿಗೆ ಅಪಮಾನ ಮಾಡಿದ್ದಾರೆ ಅಂತೇಳಿ BBMP ಮುಖ್ಯ ಆಯುಕ್ತರು ಅಂದ್ರೆ ಸಚಿವರ ನಿರ್ದೇಶನದ ಮೇರೆಗೆ ಈಗ 7 ದಿನಗಳ ಕಾಲ ಮಾಲನ್ನ ಕ್ಲೋಸ್ ಮಾಡ್ಲಿಕ್ಕೆ ಈಗ ಮುಂದಾಗಿರುವಂತದ್ದು. ಕಾರಣ, ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದನ್ನ ಪಾಲನೆ ಮಾಡಬೇಕಾಗುತ್ತೆ. ಸಂಸ್ಕೃತಿಗೆ ಧಕ್ಕೆ ತರುವಂತದ್ದಿರ್ಬೋದು, ನಾಡಿಗೆ ಧಕ್ಕೆ ತರುವಂತಿರ್ಬೋದು, ಅದಂತದ್ದು ಯಾವ್ದನ್ನು ಕೂಡ ಮಾಲ್ಗಳು ಕೂಡ ಮಾಡಬಾರ್ದು, ಅದನ್ನ ಎತ್ತಿಡಿಯಬೇಕು. ಆದ್ರೆ ಜಿಟಿ ಮಾಲ್ ಅವರು ಇದನ್ನ ಧಕ್ಕೆ ತಂದಿದ್ದಾರೆ. ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರವನ್ನು ಕೂಡ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಈಗ ಸಚಿವರು 7 ದಿನಗಳ ಕಾಲ ಕ್ಲೋಸ್ ಮಾಡ್ಲಿಕ್ಕೆ ನಿರ್ದೇಶನವನ್ನ ನೀಡಿದ್ದಾರೆ. ಅದರಂತೆ ಈಗ BBMP ಮುಖ್ಯ ಆಯುಕ್ತರು ಮತ್ತೆ ಬೆಂಗಳೂರು ದಕ್ಷಿಣ ವಲಯ ಆಯುಕ್ತರು ಮತ್ತೆ ಜಂಟಿ ಆಯುಕ್ತರು ಅವರೆಲ್ಲರೂ ಕೂಡ ಪರಾಮರ್ಶಿಸಿ ಇಂದು ಮಧ್ಯಾಹ್ನ ನೋಟಿಸ್ ಅನ್ನ ನೀಡಿ ಮಾಲ್ ನ ಕ್ಲೋಸ್ ಮಾಡ್ತಾರೆ. ಮುಂದಿನ 7 ದಿನಗಳ ಕಾಲ ಈ ಒಂದು ಮಾಲ್ ಓಪನ್ ಇರೋದಿಲ್ಲ. ವಿದ್ಯಾ, ಈಗ ಮಾಲ್ಗೆ ಸಂಬಂಧಪಟ್ಟಂತಹ ದೊಡ್ಡವರು ಯಾರು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಕೆಲಸ ಏನೂ ಆಗ್ಲಿಲ್ವಾ? 1 ವಾರ ಕ್ಲೋಸ್ ಅಂದ ತಕ್ಷಣ ಸುಮ್ಮನೆ ಅದರ ನೋಟಿಸ್ ರಿಸೀವ್ ಮಾಡ್ಕೊಂಡು? ವಿದ್ಯಾ, ಈಗ ನೋಟಿಸ್ ಅನ್ನ ಇನ್ನು ಕೊಡ್ತಾರೆ. ಆದ್ರೆ ಈಗ ಮಾಲ್ನ ಕಡೆಯಿಂದಾಗಿ ಯಾರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಈಗ ಏನಾದ್ರು ನೋಟಿಸ್ ಕೊಟ್ರೆ ಅದಕ್ಕೆ ಕೋರ್ಟ್ಗೆ ಹೋಗಿ ಸ್ಟೇ ತರೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಅವ್ರೇನಾದ್ರು ಕೋರ್ಟ್ಗೆ ಹೋಗಿ ಸ್ಟೇ ತರೋದಕ್ಕೆ ಏನಾದ್ರು ಮುಂದಾದ್ರೆ ಆಗ ಮುಂದಿನ ಬೆಳವಣಿಗೆಗಳು ಏನಿರುತ್ತೆ ಅನ್ನೋದನ್ನು ಕೂಡ ಕಾದುಕೊಳ್ಬೇಕಾಗಿದೆ. ಸದ್ಯಕ್ಕೆ ಮಾಲ್ ಕಡೆಯಿಂದ ಇದುವರೆಗೂ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಬಂದಿಲ್ಲ. ಸರ್ಕಾರವನ್ನೇ ನಿರ್ದೇಶನ ಮಾಡಿರೋದ್ರಿಂದಾಗಿ ಕ್ಲೋಸ್ ಆಗ್ತಾ ಇರುವಂತದ್ದು ಖಂಡಿತ. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಬಹಳ ದೊಡ್ಡ ಬೆಳವಣಿಗೆ ಆಗಿದೆ. ರೈತನಿಗೆ ಒಳಗೆ ಪ್ರವೇಶ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಸಂಬಂಧಪಟ್ಟಂತೆ 1 ವಾರ ಕ್ಲೋಸ್ ಮಾಡ್ತಾ ಇದ್ದಾರೆ ಮಾಲ್ನ.